ವೆಲ್ಕಮ್ ಬ್ಯಾಕ್ ಟು FI ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಕಾರ್ ಮಾರ್ಟ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ಭೋಗಾದಿ ಸಿಗ್ನಲ್ ಪ್ರಗತಿ ಪಬ್ಲಿಕ್ ಸ್ಕೂಲ್ ಅಪೋಸಿಟ್ ಇದೆ. ಇಲ್ಲಿ ಸುಮಾರು ನಿಮ್ಗೆ 50+ ವೆಹಿಕಲ್ಸ್ ಇದೆ. ನೋಡ್ತಾ ಇರ್ಬೋದು, ನಿಮ್ಗೆ ಬಿಸ್ನೆಸ್ಗೋಸ್ಕರ ಪ್ಲಸ್ ಫ್ಯಾಮಿಲಿಗೋಸ್ಕರ ಬಜೆಟ್ ನಲ್ಲಿ ಮ್ಯಾರೇಜ್ಗೋಸ್ಕರ ಯಾವ್ದನ ವೆಹಿಕಲ್ಸ್ ಬೇಕಿದ್ರೆ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ. ಈ ಶೋರೂಮ್ಗೆ ವಿಸಿಟ್ ಮಾಡಿ. ನೋಡ್ತಾ ಇರ್ಬೋದು, ನಿಮ್ಗೆ ಸ್ಪೋರ್ಟ್ಸ್ ವೆಹಿಕಲ್ ಬೇಕಂದ್ರೆನ ಅದನ್ನ ಅವೈಲೇಬಲ್ ಇದೆ. ಪೋಲೋ ಇರಲಿ, ಸೆಂಟ್ರೋ ಇರಲಿ, ಶಿಫ್ಟ್ ಇರಲಿ, ಹೊಸ ಮಾಡೆಲ್ ಶಿಫ್ಟ್, ಹಳೆ ಮಾಡೆಲ್ ಶಿಫ್ಟ್, ನಿಮ್ಗೆ ಯಾವ ಬಜೆಟ್ ನಲ್ಲಿ ಬೇಕು ಎಲ್ಲ ವೆಹಿಕಲ್ಸ್ ಇದೆ. ಬನ್ನಿ ಶೋರೂಮ್ ಒಳಗಡೆ ಹೋಗೋಣ. ನಮ್ ಜೊತೆಗೆ ಸಂದೀಪ್ ಜಾಯ್ನ್ ಆಗ್ತಾರ. ಅವ್ರಿಗೆ ಮಾತಾಡೋಣ, ಇಲ್ಲಿ ತಗೊಂಡ್ರೆ ಏನ್ ಬೆನಿಫಿಟ್ ಇದೆ, ಪ್ಲಸ್ ಏನೇನ್ ಮಾಡೆಲ್ಸ್ ವೆಹಿಕಲ್ಸ್ ಇದೆ, ಏನೇನ್ ಬಜೆಟ್ ನಲ್ಲಿ ಇದೆ, ಗಾಡಿ ಕಂಡೀಷನ್ ಹಿಂಗಿದೆ ಅಂತ. ನಮ್ ಚಾನೆಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಾವು ಕಾರ್ ಮಾರ್ಟ್ ಶೋರೂಮ್ಗೆ ಬಂದಿದ್ವಿ. ಇದು ಆಲ್ಮೋಸ್ಟ್ 50+ ವೆಹಿಕಲ್ಸ್ ಇದೆ. ಬನ್ನಿ ಒಳಗಡೆ ಹೋಗಿ ನಮ್ಮ ಜೊತೆಗೆ ಸಂದೀಪ್ ಜಾಯ್ನ್ ಆಗ್ತಾರ, ಮಾತಾಡೋಣ ಏನೇನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ, ಪ್ಲಸ್ ಏನ್ ಕಂಡೀಷನ್ ಅಲ್ಲಿ ಇದೆ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸಂದೀಪ್ ಸರ್? ಸರ್ ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ದು FI ಟೈಮ್ಸ್ ಕಡೆನಿಂದ ಬಂದಿದ್ದೀನಿ ನಾನು. ಆಲ್ಮೋಸ್ಟ್ ಬಿಫೋರ್ ಒಂದು 4-5 ಮಂತ್ಸ್ ಬಿಫೋರ್ ಮಾಡಿದ್ದೆ, ಅವಾಗ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಈಗ ಮತ್ತೊಮ್ಮೆ ಹೊಸ ಸ್ಟಾಕ್ಸ್ ಬಂದಿದೆ ಎಲ್ಲ. ಆಲ್ಮೋಸ್ಟ್ ಎಷ್ಟಿದೆ ಸರ್ ಇದು ಸ್ಟಾಕ್ಸ್? ಸರ್ ಒಂದು 80+ ಇದೆ ಸರ್. 80+ ವೆಹಿಕಲ್ಸ್ ಇದೆ. ಪ್ಲಸ್ ನಿಮ್ದು ಇನ್ನೊಮ್ಮೆ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಏನ್ ಬಜೆಟ್ ನಿಂದ ಸ್ಟಾರ್ಟ್ ಇದೆ ಅಂತ ಒಂಚೂರು ಹೇಳಿ ಸರ್. ಸರ್ ನಮ್ದು ಕಾರ್ ಮಾರ್ಟ್ ಅಂತ. ಓಕೆ. ಕಾರ್ಸ್ ಓಕೆ. ಆಲ್ಮೋಸ್ಟ್ ಎಲ್ಲ ವೆಹಿಕಲ್, ಎಲ್ಲ ಕಂಪನಿ ವೆಹಿಕಲ್ ಸಿಗುತ್ತೆ. ಎಲ್ಲ ಬ್ರ್ಯಾಂಡ್ ಸಿಗುತ್ತೆ, ಎಲ್ಲ ಬ್ರ್ಯಾಂಡೆಡ್ ಸಿಗುತ್ತೆ, ಬ್ರ್ಯಾಂಡ್ ವೆಹಿಕಲ್ ಸಿಗುತ್ತೆ. ಓಕೆ. ನಮ್ದು ಶೋರೂಮ್ ಬಂದ್ಬಿಟ್ಟು ನಿಮ್ಗೆ ಭೋಗಾದಿ ಮೈಸೂರಲ್ಲಿ ಭೋಗಾದಿ ರಿಂಗ್ ರೋಡ್ ಅಂತ ಬರುತ್ತೆ ಸರ್. ಓಕೆ. ಕಾರ್ ಮಾರ್ಟ್ ಗದ್ಗೆ ಹೋಗೋ ರೋಡ್ ಅಲ್ಲಿ, ಗದ್ದೆ ರೋಡ್ ನಲ್ಲಿ ಇದೆ. ಪ್ರಗತಿ ಲೈಟ್ ಆಪೋಸಿಟ್ ಸ್ಕೂಲ್ ಬರುತ್ತೆ ಸರ್ ನಮ್ದು. ಓಕೆ. ಇದು ನೋಡ್ತಾ ಇರ್ಬೋದು, ಇದು ಪ್ರಗತಿ ಸ್ಕೂಲ್ ಅಪೋಸಿಟ್ ಕಾರ್ ಮಾರ್ಟ್ ಅಂತ ಶೋರೂಮ್ ಇದೆ. 80+ ವೆಹಿಕಲ್ಸ್ ಇದೆ. ಏನ್ ಬಜೆಟ್ ನಿಂದ ಇದೆ ಸಂದೀಪ್ ಬೈ? ಸರ್ ನಮ್ದು ಒಂದು 50,000 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಸರ್. 1,50,000 ನಿಂದ ಸ್ಟಾರ್ಟ್ ಇದೆ. ಈಗ ನಮ್ಗೆ ಫಸ್ಟ್ ಯಾವ್ದು ತೋರಿಸ್ತೀರಾ? ಫಸ್ಟ್ ರಿವ್ಯೂ ಮಾಡೋಣ ಸರ್. ನಮ್ದು ಇಲ್ಲಿ ಶಿಫ್ಟ್ ಇದೆ ನೋಡಿ ಸರ್, 12 ಮಾಡಲ್ ಸೆಕೆಂಡ್ ಓನರ್, K03 ರಿಜಿಸ್ಟ್ರೇಷನ್, 12 ಮಾಡಲ್ಸ್ ಸೆಕೆಂಡ್ ಓನರ್. ಓಕೆ. ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಡೀಸೆಲ್ ವೇರಿಯಂಟ್ ನೋಡ್ತಾ ಇರ್ಬೋದು. ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓನರ್ ಇದು ಸರ್ ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ. 4,10,000 ಹೇಳ್ತಾರೆ ಸರ್, ನೆಗೋಷಿಯಬಲ್ ಕೊಡ್ತಾರೆ ಸರ್. 4,10,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, ತುಂಬಾ ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಪ್ಲಸ್ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಸಂದೀಪ್ ಬೈ? ಸರ್ ನಿಮ್ಗೆ ಇದು VDI ಮಿಡ್ ವರ್ಷನ್ ಬರುತ್ತೆ. ಮಿಡ್ ವರ್ಷನ್. ಓಕೆ. ನಿಮ್ಗೆ ಮಾಮೂಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಓಕೆ, ಮಾಮೂಲಿ ಅದು ಬರುತ್ತೆ ಸರ್. ಓಕೆ. ಸಿಸ್ಟಮ್ಸ್ ಇದೆ. ಎಷ್ಟು ಚೆನ್ನಾಗಿದೆ ಸಂದೀಪ್ ಬೈ ಇದು? ಸರ್ ಇದು ನಿಮ್ಗೆ 80+ ರನ್ನಿಂಗ್ ಆಗಿದೆ. 80,000+ ರನ್ ಆಗಿದೆ. ನೀವು ಏನಾನ ಇಷ್ಟ ಆಗಿದ್ರೆ ಬನ್ನಿ ಕಾರ್ ಮಾರ್ಟ್ಗೆ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತಲ್ಲ? ಹೌದು ಸರ್, ಪಿನ್ ಟು ಪಿನ್ ಡಾಕ್ಯುಮೆಂಟ್ ಕ್ಲಿಯರ್ ಇರುತ್ತೆ. ಓಕೆ. ಎಲ್ಲ ಟ್ರಾನ್ಸ್ಫರ್ ಎಲ್ಲ ನಮ್ದೇ ಇರುತ್ತೆ ಸರ್. ಓಕೆ. 35 ಡೇಸ್ ಟೈಮ್ ಇರುತ್ತೆ ಸರ್. ಓಕೆ. ಪಿನ್ ಟು ಪಿನ್ ನಿಮ್ಗೆ ಚಾನಲ್ ಇದು ಸಪೋಸ್ ಫೈನ್ಸ್ ಇರ್ಲಿ, RC ಇರ್ಲಿ, ಇನ್ಶೂರೆನ್ಸ್ ರಿಲೇಟೆಡ್ ಏನಾನ ಡಾಕ್ಯುಮೆಂಟ್ಸ್ ಡೌಟ್ ಇದ್ರೆ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ಕೊಡ್ತಾರ. 4,10,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಸ್ವಲ್ಪ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ನೆಕ್ಸ್ಟ್ ಸರ್ ಇದು ರಿಡ್ಸ್ K51 ರಿಜಿಸ್ಟ್ರೇಷನ್. ಮಾಡೆಲ್ ಇದು ಸರ್ 2012 ಮಾಡಲ್ ಸೆಕೆಂಡ್ ಓನರ್. ಇದು 2012 ಮಾಡೆಲ್ ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು, ರಿಡ್ಸ್ ವೈಟ್ ಕಲರ್ ನಲ್ಲಿ ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನ್ ಸಂದೀಪ್ ಬೈ ಆಪ್ಷನ್ಸ್ ನೋಡ್ತಾ ಇರ್ಬೋದು? ಮಿಡ್ ವರ್ಷನ್ ಬರುತ್ತೆ. ಇದನ್ನ ಮಿಡ್ ವರ್ಷನ್, ಪವರ್ ಸ್ಟೇರಿಂಗ್. ಓಕೆ. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಗುಡ್ ಅಂಡ್ ಕ್ಲೀನ್ ಇದೆ. ನೋಡ್ತಾ ಇರ್ಬೋದು. 4 ಪವರ್ ವಿಂಡೋಸ್ ಇದೆ. ಇದು ಡೀಸೆಲ್ ನಲ್ಲಿ ರಿಡ್ಸ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. K51 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಅಲ್ಲ? ಸೆಕೆಂಡ್ ಓನರ್. VDI ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಒಂದು 380 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಕೊಡ್ತಾರೆ. 3,80,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು, ಒಂದು 70 to 80% ಟೈರ್ ಇದೆ. ಓಕೆ. ರಿಡ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ. ನೆಕ್ಸ್ಟ್ K01 ರಿಜಿಸ್ಟ್ರೇಷನ್ ಪೋಲೋ. ಇದು ತುಂಬಾ ಡಿಮಾಂಡೆಡ್ ವೆಹಿಕಲ್ ಅಲ್ಲ ಸರ್? ಸರ್ ತುಂಬಾ ಡಿಮಾಂಡೆಡ್. ಓಕೆ. ಮಾಡೆಲ್ ಇದು ಪೆಟ್ರೋಲ್ ವೇರಿಯಂಟ್ ಸರ್. 2016 ಮಾಡಲ್ ಸಿಂಗಲ್ ಓನರ್. 2016 ಮಾಡೆಲ್ ಸಿಂಗಲ್ ಓನರ್. ಎಲ್ಲ ಮಾಡಿಫೈ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಟೈರ್, ಮ್ಯಾಕ್ ವೀಲ್ ಎಲ್ಲ ಇದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ. ಮಾಡೆಲ್ ಏನ್ ಹೇಳಿದೀರಾ ಇದು? ಸರ್ 16 ಮಾಡಲ್ ಸಿಂಗಲ್. ಇದು 2016 ಮಾಡೆಲ್. ಪೆಟ್ರೋಲ್ ನಲ್ಲಿ ಪೋಲೋ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸ್ಪೋರ್ಟ್ ವೇರಿಯಂಟ್ ನೋಡ್ತಾ ಇರ್ಬೋದು. ರೆಡ್ ಅಂಡ್ ಬ್ಲಾಕ್ ತುಂಬಾ ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಏನೇನ್ ಸಂದೀಪ್ ಬೈ ಫೀಚರ್ಸ್ ನೋಡ್ತಾ ಇರ್ಬೋದು?
ಸರ್ ಇದು ನಿಮ್ಗೆ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಎಕ್ಸ್ಟ್ರಾ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಇದೆ, ಸಿಸ್ಟಮ್ ಇದೆ. ಬರುತ್ತೆ ಮಾಮೂಲಿ ನಿಮ್ಗೆ ಇದರಲ್ಲಿ. ಓಕೆ, ನೋಡ್ತಾ ಇರ್ಬೋದು ಬರುತ್ತೆ. 4 ಪವರ್ ವಿಂಡೋ ನೋಡ್ತಾ ಇರ್ಬೋದು. ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಇದು ಪೋಲೋ? ಸರ್ ಇದು 1 lakh ಏನೋ ಹೊಡಿದೆ ಸರ್. 1 lakh ಪ್ಲಸ್ ರನ್ ಆಗಿದೆ. ನೋಡ್ತಾ ಇರ್ಬೋದು ರೆಡ್ ಕಲರ್ ಪೆಟ್ರೋಲ್ ನಲ್ಲಿ ಪೋಲೋ ಏನಾನ ನೋಡ್ತಾ ಇದ್ರೆ ತುಂಬಾ ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಒಂದು 6.5 ಲಕ್ಷ ಹೇಳ್ತಾ ಇದಾರೆ, ನೆಗೋಷಿಯಬಲ್ ಕೊಡ್ತಾರೆ ಸರ್. 6,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಎಷ್ಟು ಹಿಡಿದೀರಾ ಇದು? ಸರ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಓಕೆ, ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು K04 ರಿಜಿಸ್ಟ್ರೇಷನ್ ಶಿಫ್ಟ್ ಮಾಡೆಲ್ ಸರ್ ಇದು? ಸರ್ ಇದು 23 ಮಾಡಲ್ ಸಿಂಗಲ್ ಓನರ್ ಸರ್. ಇದು 2023 ಮಾಡೆಲ್ ಸಿಂಗಲ್ ಓನರ್. ಓಕೆ, ಆಟೋಮೆಟಿಕ್ ಬರುತ್ತೆ ಸರ್. ಇದು ಆಟೋಮೆಟಿಕ್ ಶಿಫ್ಟ್ ಏನ ನಾನು ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಹೊಸ ಮಾಡೆಲ್ ಇದು ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಏನೇನ್ ಫೀಚರ್ಸ್ ಸಂದೀಪ್ ಬೈ? ಸರ್ ಇದು ನಿಮ್ಗೆ ಮಾಮೂಲಿ ನಿಮ್ಗೆ ಪವರ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಓಕೆ, ಕ್ರೂಸ್ ಕಂಟ್ರೋಲ್ ಇದೆ. ಓಕೆ, ನೋಡ್ತಾ ಇರ್ಬೋದು. ನಿಮ್ಗೆ ಬರೀ 32,000 ಹೊಡಿದೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಒಂದು 32,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಇರುತ್ತೆ, ಪಿನ್ ಟು ಪಿನ್ ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ನೋಡ್ತಾ ಇರ್ಬೋದು. ಓನರ್ ಎಷ್ಟು ಹೇಳಿದೀರಾ ಇದು? ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸಂದೀಪ್ ಇದು ಪ್ರೈಸ್? ಸರ್ ಇದು ಒಂದು 7.5 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಕೊಡ್ತಾರೆ. 7,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶಿಫ್ಟ್ ಏನಾನ ನೋಡ್ತಾ ಇದ್ರೆ ಬರೀ 32,000 ರನ್ ಆಗಿದೆ. ಓಕೆ, ನೆಕ್ಸ್ಟ್ ಸರ್ ಇದು 2020 ಮಾಡಲ್ K03 ಬೆಲೆನೋ ಮಾಡೆಲ್ ಏನ್ ಹೇಳಿದೀರಾ ಸರ್? 2020 ಮಾಡಲ್ 2020 ಸಿಂಗಲ್ ಓನರ್ ಸರ್. ಬರೀ 68,000 ಇದೆ. 7,35,000 ಹೇಳ್ತಾರೆ, ನೆಗೋಷಿಯಬಲ್ ಕೊಡುತ್ತೆ ಸರ್. ಇದು ಮ್ಯಾಗ್ ವೀಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ. ಓಕೆ, ಬ್ಯಾಕ್ ವೈಪರ್ ಇದೆ, ಕ್ಯಾಮೆರಾ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಇದೆ. ನೋಡ್ತಾ ಇರ್ಬೋದು. ಬ್ಲೂ ಕಲರ್ ಬೆಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇದರಲ್ಲಿ ಏನೇನ್ ಫೀಚರ್ಸ್? ಸರ್ ಇದು ಆಟೋ ಮಿರರ್ ಫೋಲ್ಡ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ನಿಮ್ಗೆ. ಓಕೆ, ಸ್ಟಾರ್ಟ್ ಬಟನ್, ಪುಷ್ ಬಟನ್, ಸ್ಟಾರ್ಟ್ ಆಪ್ಷನ್ ಇದೆ, ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ, ಬರುತ್ತೆ. ಓಕೆ, ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮೆರಾ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. ಜಸ್ಟ್ ನೀವು ತಗೋಬಹುದು, ಡ್ರೈವ್ ಮಾಡಬಹುದು. ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ ಇದು? ಸರ್ ಇದು 68,000 ನೋಡಿದೆ ಸರ್. ಬರೀ 68,000 ರನ್ ಆಗಿದೆ. ಶೋರೂಮ್ ವಿತ್ ರೆಕಾರ್ಡ್. ನೀವು ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ ಒಂದು 735 ಹೇಳ್ತಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಬಂದ್ರೆ ಬಿಡ್ತಾರೆ ಸರ್ ಗಾಡಿ. 7 ಲಕ್ಷ ಎಷ್ಟು ಹಿಡಿದೀರಾ? 7,35,000 ಹೇಳ್ತಾ ಇದಾರೆ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗುಡ್ ಕಂಡೀಷನ್ ಅಲ್ಲಿ ಇದೆ. ಬೆಲೂನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಫುಲ್ ಅಪ್ಡೇಟ್ ಇದೆ ವೆಹಿಕಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ K04 ಶಿಫ್ಟ್ 2016 ಮಾಡಲ್ ಸಿಂಗಲ್ ಓನರ್ ವಿತ್ CNG ವಿತ್ ಪೆಟ್ರೋಲ್. ಓಕೆ, CNG ನ ಇದೆ ಇದರಲ್ಲಿ. ಎಕ್ಸ್ಟ್ರಾ CNG ಬಂದ್ಬಿಟ್ಟು ಶೋರೂಮ್ ಅಲ್ಲಿ ಇವರು ಕಸ್ಟಮರ್ ಹಾಕ್ಸ್ಕೊಂಡಿರೋದು. ಓಕೆ, ಎಕ್ಸ್ಟ್ರಾ ಹಾಕ್ಸಿದ್ದಾರೆ. 78,000 ಓಡಿದೆ. ಓಕೆ, ಬರೀ 78,000 ರನ್ ಆಗಿದೆ. ಪೆಟ್ರೋಲ್ ಪ್ಲಸ್ CNC ನಿಮ್ಗೆ ಆಪ್ಷನ್ ಇದೆ. ಒಳ್ಳೆ ಗಾಡಿ ಸರ್ ಇದು. ಓಕೆ, VXI ನೋಡ್ತಾ ಇರ್ಬೋದು. ಈಗ ಟ್ರೆಂಡಿಂಗ್ ನಡೀತಾ ಇದೆ. ಶಿಫ್ಟ್ ತುಂಬಾ ಡಿಮಾಂಡೆಡ್ ಇದೆ. ಅದರಲ್ಲಿ ಪೆಟ್ರೋಲ್ ಪ್ಲಸ್ CNC ಆಪ್ಷನ್ಸ್ ಇದೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ಅನ್ನ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಪ್ರೀಮಿಯಂ ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಇದು? ಸರ್ ನಿಮ್ಗೆ ಒಂದು 78,000 ಓಡಿದೆ. 75,000 ಓಡಿದೆ. ಓಕೆ, 78,000 ರನ್ ಆಗಿದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ. ನೀವು ಪೆಟ್ರೋಲ್ ಜೊತೆಗೆ CNC ನ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ 575 ಹೇಳ್ತಾ ಇದಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಬಂದ್ರೆ ಕೊಡ್ತಾರೆ ಸರ್. 5,55,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಎಷ್ಟು % ಆಗ್ಬೋದು ಲೋನ್? ಸರ್ ಒಂದು 80% ಲೋನ್ ಆಗುತ್ತೆ ಸರ್. 80% 1 ಲಕ್ಷ ಕಟ್ಟೋದು ಸಾಕು ಸರ್. ಬರೀ 1 lakh ತಗೊಂಡ್ ಬಂದ್ರೆ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತಾರೆ. ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಇದೆ K09 ರಿಜಿಸ್ಟ್ರೇಷನ್. ಗ್ರ್ಯಾಂಡ್ ಐಟೆನ್ ಸರ್ ಇದು. ಗ್ರ್ಯಾಂಡ್ ಐಟೆನ್ ವೆಹಿಕಲ್ ಆಟೋಮೆಟಿಕ್ ಗ್ರ್ಯಾಂಡ್ ಏನ ನಾನು ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಆಸ್ತಾ ಟಾಪ್ ಎಂಡ್ 2017 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಓಕೆ, ಆಟೋಮೆಟಿಕ್ ಗ್ರ್ಯಾಂಡ್ ಐಟೆನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ ಇದರಲ್ಲಿ. ನೋಡ್ತಾ ಇರಬಹುದು. ಪುಷ್ ಬಟನ್ ಸ್ಟಾರ್ಟ್ ಇದೆ. ಆಟೋ ಮಿರರ್ ಫೋಲ್ಡ್. ಓಕೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ನಿಮ್ಗೆ ಇದರಲ್ಲಿ. ಆಟೋ ಗೇರ್ ಇದು ಬರುತ್ತೆ. ಓಕೆ, ನೋಡ್ತಾ ಇರಬಹುದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ. ಕಸ್ಟಮರ್ ಬಂದ್ಬಿಟ್ಟು ಒಂದು 535 ಹೇಳ್ತಾ ಇದ್ರೆ ಒಂದ್ ಸ್ವಲ್ಪ ನೆಗೋಷಿಯಬಲ್ ಕೊಡ್ತಾರೆ ಸರ್. ಓಕೆ, ರಿಯರ್ AC ಇದೆ ನೋಡ್ತಾ ಇರಬಹುದು. ಓಕೆ, ಫುಲ್ ಟಾಪ್ ಎಂಡ್ ಇದೆ ನೋಡ್ತಾ ಇರಬಹುದು. ಆಸ್ತಾ ಆಟೋಮೆಟಿಕ್ i10 ನೋಡ್ತಾ ಇದ್ರೆ ಗ್ರ್ಯಾಂಡ್ ನಲ್ಲಿ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? 535 ಹೇಳ್ತಾ ಇದಾರೆ ಸರ್. ಸ್ಮಾಲ್ ನೆಗೋಷಿಯಬಲ್ ಕೊಡ್ತಾರೆ ಸರ್. 5,35,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕಂಡೀಷನ್ ಓಡಿದೆ ಸರ್ ಗಾಡಿ. ಬರೀ 50,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ನೋಡ್ತಾ ಇರಬಹುದು. ಓಕೆ, ನೆಕ್ಸ್ಟ್ ಸರ್ ಈಕೋ ಮಾಡ್ಲು ವೆಹಿಕಲ್ ನೋಡೋರಿಗೆ 22 ಮಾಡಲ್ ಸಿಂಗಲ್ ಓನರ್. ಓಕೆ, K01 ರಿಜಿಸ್ಟ್ರೇಷನ್ ನೋಡ್ತಾ ಇರಬಹುದು. ಬರೀ 80,000 ಓಡಿದೆ ಸರ್ ಇದು. ಬಿಸ್ನೆಸ್ ಪ್ಲಸ್ ಕಮರ್ಷಿಯಲ್ ವೆಹಿಕಲ್ ಯೂಸ್ ಮಾಡ್ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. 7 ಸೀಟರ್ ಸರ್ ಇದು. 7 ಸೀಟರ್ ಈಕೋ ಏನಾನ ನೋಡ್ತಾ ಇರಬಹುದು. ಎಲ್ಲ ಈಕೋನೇ ಇದೆ ಈ ಲೈನ್. ಓಕೆ, ಏನ್ ಮಾಡೆಲ್ ಹೇಳಿದೀರಾ ಇದು? ಸರ್ 22 ಮಾಡಲ್ ಸಿಂಗಲ್ ಓನರ್ ಸರ್. 22 ಮಾಡಲ್ ಸಿಂಗಲ್ ಓನರ್ ಈಕೋ ಸ್ಟಾರ್ ಅಂತ. ಓಕೆ, ನೋಡ್ತಾ ಇರಬಹುದು. 7 ಸೀಟರ್ ಇದು.
ಬರೀ 18,000 ಓಡಿದೆ ಸರ್ ಅಷ್ಟೇ, ಇನ್ನು ಸೀಟ್ ಕವರ್ ಬಿಚ್ಚಿಲ್ಲ ಅವರು. ಓಕೆ, ಬರೀ 18,000 ರನ್ ಆಗಿದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ, ಶೋರೂಮ್ ವೆಹಿಕಲ್ ಇದೆ. ನೋಡ್ತಾ ಇರ್ಬೋದು ಇನ್ನ ಕವರ್ ಅನ್ನ ಬಿಚ್ಚಿಲ್ಲ. ನೋಡ್ತಾ ಇರ್ಬೋದು ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಬರೀ 18,000 ರನ್ ಆಗಿದೆ. ಹೌದು ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು ಅವ್ರು ಬಂದು ಕಸ್ಟಮರ್ ಬಂದು 575 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಕೊಡ್ತಾರೆ. 5,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ನಿಮ್ಗೆ ಬಿಸ್ನೆಸ್ ಪ್ಲಸ್ ಬಿಗ್ ಕಾರ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ಇದಕ್ಕೆ ಲೋನ್ ಅಂದ್ರೆ 80% ಲೋನ್ ಆಗುತ್ತೆ ಸರ್? 80% ಆಗುತ್ತೆ ಸರ್. 85%, 90% ಪ್ರೊಫೈಲ್ ಚೆನ್ನಾಗಿರೋ 90% ಆಗುತ್ತೆ ಸರ್. ಓಕೆ, ನಮ್ದು ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ ವೆಹಿಕಲ್ ಆಗಿದ್ರಿಂದ ನಮ್ದೆಲ್ಲ ಕಮಿಷನ್ ಬೇಸಸ್. ಬನ್ನಿ ಎದುರುಗಡೆ ಕೂತ್ಕೊಂಡು ಮಾತಾಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ರೆ ಡೈರೆಕ್ಟ್ ಕೂರಿಸ್ತೀವಿ. ಹೆಚ್ಚು ಕಮ್ಮಿ ಏನ್ ಕೊಡ್ತಾರೆ ಹೆಚ್ಚು ಕಮ್ಮಿ ಮಾತಾಡ್ತೀವಿ. ಓಕೆ, ನೋಡ್ತಾ ಇರ್ಬೋದು ಇವ್ರ ಹತ್ರ ನಾನು ಈಗ ಏನ್ ಪ್ರೈಸ್ ಹೇಳ್ತಾ ಇದ್ದೀನಿ ಅದು ಫಿಕ್ಸ್ ಇರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಯಾವ್ದನ ಗಾಡಿ ವೆಹಿಕಲ್ ಇಷ್ಟ ಆಗಿದ್ರೆ ಬನ್ನಿ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ, ಗಾಡಿ ಕಂಡೀಷನ್ ನೋಡಿ, ಒಂದ್ ಒಳ್ಳೆ ಪ್ರೈಸ್ ನಲ್ಲಿ ತಗೊಂಡ್ ಹೋಗಿ. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಈಕೋ ಇದೆ 22 ಮಾಡಲ್ ನಗರ ಪಾಸಿಂಗ್ K10 ರಿಜಿಸ್ಟ್ರೇಷನ್. ಇದು ಸಿಂಗಲ್ ಓನರ್. ಓಕೆ, ಅವರು 575 ಹೇಳ್ತಾ ಇದಾರೆ, ಸ್ವಲ್ಪ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಸರ್. ಇದು 7 ಸೀಟರ್, ಇದು 7 ಸೀಟರ್ ಓಡಿದೆ. ಒಂದು 25,000 28,000 ಓಡಿದೆ. ಓಕೆ, ಬರೀ 25,000 ರನ್ ಆಗಿದೆ. ಶೋರೂಮ್ ರಿಕಾರ್ಡೆಡ್, ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಡಾಕ್ಯುಮೆಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೋಡ್ತಾ ಇರ್ಬೋದು ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ ಅಲ್ಲ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಇಂಟೀರಿಯರ್ ಅನ್ನ ತುಂಬಾ ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಬರೀ 25,000 ರನ್ ಆಗಿದೆ ಅಂತ. 575 ಸರ್, ಇದು ಸೇಮ್ ಪ್ರೈಸ್. ಓಕೆ, 5,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕಸ್ಟಮರ್ ಹತ್ರನೇ ಮಾತಾಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ. ಡೈರೆಕ್ಟ್ ನಿಮ್ಗೆ ಎಷ್ಟಾಗಿದ್ರೆ ಫೇಸ್ ಟು ಫೇಸ್ ಕಸ್ಟಮರ್ ಜೊತೆ ಮಾತಾಡ್ತಾರೆ. ಹೆಚ್ಚು ಕಡಿಮೆ ವೆಹಿಕಲ್ ನೋಡಿ, ಸ್ವಲ್ಪ ನೀವು ಬೇಕಂದ್ರೆ ಶೋರೂಮ್ ತೋರಿಸ್ಕೊಳ್ಳಿ, ಇಲ್ಲ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಸ್ಯಾಟಿಸ್ಫೈಡ್ ಆದ್ಮೇಲೆ ಟ್ರಯಲ್ ನೋಡಿ. ನಿಮ್ ಟ್ರಯಲ್ ನಿಮ್ಗೆ ಎಲ್ಲ ಕಂಫರ್ಟಬಲ್ ಓಕೆ ಆಯ್ತು ಅಂತಂದ್ರೆ ಬೇಕಾದ್ರೆ ಕಸ್ಟಮರ್ನೇ ಕರಿತೀವಿ. ಓಕೆ, ಕೂತ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಕೊಂಡು. ಓಕೆ, 575 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಗಾಡಿ ಪ್ಯೂರ್ ಜೆನ್ಯೂನ್ ಇರ್ತದೆ ಸರ್. ಗಾಡಿ ನಾವು ಒಂದ್ಸತಿ ಚೆಕ್ ಮಾಡಿರ್ತೀವಿ, ನೀವು ನಿಮ್ ಸಾಮಾನ್ಯಕ್ಕೆ ಒಂದ್ಸತಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸರ್, ಏನ್ ತೊಂದ್ರೆ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಲೋ ಮಾಡಲ್ ಅಲ್ಲಿ ನೋಡ್ತೀನಿ ಅಂತ ಬಂದ್ರೆ 10 ಮಾಡಲ್ ಥರ್ಡ್ ಓನರ್ ಇದೆ. ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಇವಾಗ ರೀಸೆಂಟ್ ಆಗಿ ಕಟ್ಟಿದ್ದಾರೆ ಕಸ್ಟಮರ್. ಓನರ್ಶಿಪ್ ಒಂದು ಆಗಿದೆ. 285 ಹೇಳ್ತಾ ಇದಾರೆ ಸರ್, ಸ್ವಲ್ಪ ನೆಗೋಷಿಯಬಲ್ ಕೊಡ್ತಾರೆ. ಬರೀ 285 ಪ್ರೈಸ್ ಕೋಟ್ ಮಾಡಿದ್ದಾರೆ. ಓಕೆ, 5 ಸೀಟರ್ ಸರ್. 5 ಸೀಟರ್ ಇದು, 7 ಸೀಟರ್ ಅಲ್ಲ 5 ಸೀಟರ್ ಇದೆ. ನಿಮ್ಗೆ ಬಜೆಟ್ ನಲ್ಲಿ ಇನ್ನ ಕಡಿಮೆ ಬೇಕಂದ್ರೆ ಒಂದ್ 3 ಲಕ್ಷ ಒಳಗಡೆ ಇದೆ. ಇದು 7 ಲಕ್ಷ ಎಷ್ಟು ಹೇಳಿದೀರಾ? 285 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಸರ್. ಓಕೆ, 285 ಪ್ರೈಸ್ ಕೋಟ್ ಮಾಡಿದ್ದಾರೆ. ಈ ಬಿಸ್ನೆಸ್ ಪರ್ಪಸ್ ಗೆ ಇದೆಲ್ಲ ಹಾಕಿ ಇಟ್ಕೋತೀನಿ ಅಂದ್ರೆ ಒಳ್ಳೆ ಗಾಡಿ ಸರ್. ಒಳ್ಳೆ ಗಾಡಿ, ಎಲ್ಲ ಸೆಟಪ್ ಇದೆ, ಎಲ್ಲ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ದಾರೆ, FC ಎಲ್ಲ. ಓಕೆ, ಓನರ್ ಎಷ್ಟು ಹೇಳಿದೀರಾ ಇದು? ಸರ್ ಥರ್ಡ್ ಓನರ್ ಆಗಿದೆ ಸರ್. ಇದು ಥರ್ಡ್ ಓನರ್, ನೀವು ತಗೊಂಡ್ರೆ 4th ಓನರ್ ಆಗ್ತೀರಾ. ಗಾಡಿ ಕಂಡೀಷನ್ ನಾವು ನೋಡ್ತಾ ಇರ್ಬೋದು, ತುಂಬಾ ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು, ಒಂದು 50 to 60% ಟೈರ್ ಇದೆ. ಓಕೆ, ಓಕೆ, ನಿಮ್ಗೆ ಯಾವ್ದನ ವೆಹಿಕಲ್ ಇಷ್ಟ ಆಗಿದ್ರೆ ಬನ್ನಿ, ಇವ್ರ ನಂಬರ್ ಶೇರ್ ಮಾಡಿರ್ತೀನಿ, ಕಾಲ್ ಮಾಡಿ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಬನ್ನಿ. ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಎಲ್ಲ ಚೆಕ್ ಮಾಡಿದ್ಮೇಲೆ ಒಂದು ಒಳ್ಳೆ ಪ್ರೈಸ್ ನಲ್ಲಿ ತಗೊಂಡು ಹೋಗಿ. ಓಕೆ, ನೆಕ್ಸ್ಟ್ ಸರ್. ಓಕೆ, ನೆಕ್ಸ್ಟ್ K09 ರಿಜಿಸ್ಟ್ರೇಷನ್ ಯಾವ್ದು ಸರ್ ಇದು? ಇದು ವೋಲ್ಕ್ಸ್ವ್ಯಾಗನ್ ಆಮಿ ಅಂತ. ಮೈಲೇಜ್ ಗೆ ಒಳ್ಳೆ ಪರ್ಪಸ್ ಗಾಡಿ ಸರ್ ಇದು. 2019 ಮಾಡಲ್ ಸಿಂಗಲ್ ಓನರ್ ಸರ್. 1 lakh ಓಡಿದೆ, ಜೆನ್ಯೂನ್ ಶೋರೂಮ್ ಮೇಂಟೆನೆನ್ಸ್. ಟಾಪ್ ಎಂಡ್ ಸರ್ ಇದು. ಟಾಪ್ ಎಂಡ್ 1 ಲಕ್ಷ ಓಡಿದೆ, ಶೋರೂಮ್ ರೆಕಾರ್ಡೆಡ್ ಇದು. ಆಟೋ ಮಿರರ್ ಫೋಲ್ಡ್ ಬರುತ್ತೆ, ಇದರಲ್ಲೂ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಸರ್. ಮೈಲೇಜ್ ಗೆ ಒಂದು 25 ಮೈಲೇಜ್ ಕೊಡುತ್ತೆ ನೋಡಿ ಸರ್ ಇದು. ಓಕೆ, ಮೈಲೇಜ್ ಗೋಸ್ಕರ ನೋಡ್ತಾ ಇದ್ರೆ ಸರ್ ವೆಹಿಕಲ್ ಬಗ್ಗೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ನೋಡ್ತಾ ಇರ್ಬೋದು TDI 6.5 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ತಾರೆ ಸರ್. ಡೀಸೆಲ್ ಇಂಜಿನ್ ಇದು. ಇದು ಡೀಸೆಲ್ ಇಂಜಿನ್. ಡೀಸೆಲ್ ನಲ್ಲಿ ವೆಲ್ಸ್ವ್ಯಾಗನ್ ಏನಾನ ನೋಡ್ತಾ ಇದ್ರೆ ಮೈಲೇಜ್ 25+ ಮೈಲೇಜ್ ಬರುತ್ತೆ. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಇದು ಸರ್? 1 lakh ಓಡಿದೆ, ಶೋರೂಮ್ ರೆಕಾರ್ಡೆಡ್ ಸರ್. 1 lakh ರನ್ ಆಗಿದೆ, ಡ್ರಿವನ್ ಆಗಿದೆ. ನೀವು ಬೇಕಿದ್ರೆ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೋಬಹುದು. ಶೋರೂಮ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಪರ್ಸನಲ್ ಮೆಕ್ಯಾನಿಕ್ ಇದ್ರೆ ಅದು ಅವ್ರಿಗನ್ನ ತೋರಿಸಿ. ಒಳ್ಳೆ ಗಾಡಿ ವೆಲ್ಸ್ವ್ಯಾಗನ್ ಅಂದ್ರೆ ಮೈಲೇಜ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಒಂದು 6.5 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾರೆ ಸರ್. 6,50,000 ಹೇಳಿದ್ದಾರೆ. 6,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಂಟ್ರೋ ಇದೆ, K12 ರಿಜಿಸ್ಟ್ರೇಷನ್ ಮಾಡಲ್. ಇದು ಸ್ಮಾಲ್ ಬಜೆಟ್ ಅಲ್ಲಿ ಹೋಗ್ತೀನಿ ಅನ್ನೋರಿಗೆ ಒಳ್ಳೆ ಗಾಡಿ. 2014 ಮಾಡಲ್, ಓನರ್ಶಿಪ್ ಆಗಿದೆ, ಥರ್ಡ್ ಓನರ್ ಆಗಿದೆ. 310 ಹೇಳ್ತಾ ಇದ್ದಾರೆ ಸರ್. 7 ನೆಗೋಷಿಯಬಲ್ ಕೊಡ್ತಾರೆ ಸರ್. ಓಕೆ, 3,10,000 ಬಜೆಟ್ ನಲ್ಲಿ ನಿಮ್ಗೆ ಫ್ಯಾಮಿಲಿಗೋಸ್ಕರ ಪ್ಲಸ್ ಸಿಟಿ ಪರ್ಪಸ್ಗೆ ಏನಾನ ತಗೊಂತಾ ಇದ್ರೆ ಸೆಂಟ್ರೋ GLX ಇದೆ, ನೋಡ್ತಾ ಇರ್ಬೋದು. 3,10,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು. ಇದು ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಲ್ಲ ಸರ್? ಎಲ್ಲ ಕ್ಲಿಯರ್ ಇದೆ ಸರ್ ನಿಮಗೆ. ಓಕೆ, ನೋಡ್ತಾ ಇರ್ಬೋದು. ಇಂಟೀರಿಯರ್ ಅನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಗುಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಸೆಂಟ್ರೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. 3,10,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬನ್ನಿ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆನಲ್ಲಿ ತಗೊಂಡೋಗಿ. ಓಕೆ, ನೆಕ್ಸ್ಟ್
ಸರ್ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ವ್ಯಾಗನರ್ ಬರುತ್ತೆ ನೋಡಿ 2017 ಮಾಡಲ್ ಸಿಂಗಲ್ ಓನರ್ VXI ಬರುತ್ತೆ ಸರ್ ಇದು. ಓ VXI ಗ್ರೇ ಕಲರ್ ನಲ್ಲಿ ತುಂಬಾ ಒಂದು ಸರ್ ನೀವು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ, ಇವಾಗ 4 ಹೊಸ ಟೈರ್ ಹಾಕ್ತಿದ್ದಾರೆ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿಸಿದ್ದಾರೆ. ಓಕೆ ನಿಮ್ಗೆ ಇದು 4,25,000 ಹೇಳ್ತಾರೆ ಸರ್, ಸ್ಮಾಲ್ ನೆಗೋಷಿಯಬಲ್ ಕೊಡ್ತಾರೆ ಸರ್ ಇದು. ಓಕೆ 4,45,000 4,25,000 ಹೇಳ್ತಾ ಇದ್ದಾರೆ ಸರ್. ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ ಕೂತ್ಕೊಂಡಾಗ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ನೋಡಿ ಸರ್. ವೆಹಿಕಲ್ ನೋಡಿ, ನೀವು ಬಂದು ನೋಡಿ. ಫುಲ್ ಅಪ್ಡೇಟ್ ಇದೆ ನೋಡ್ತಾ ಇರ್ಬೋದು. VXI ವ್ಯಾಗ್ನರ್ ಏನಾನ ನೋಡ್ತಾ ಇದ್ರೆ ಸ್ವಲ್ಪ ನಿಮ್ಗೆ ಸ್ಪೇಸ್ ಗೋಸ್ಕರ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅನ್ನ ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಗುಡ್ ಕಂಡೀಷನ್, ಗುಡ್ ಕ್ಲೀನ್ ಇದೆ ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ನಿಮಗೆ 75,000 ನೋಡಿದೆ ಸರ್. 75,000 ರನ್ ಆಗಿದೆ. ಜೆನ್ಯೂನ್ ರೈಡಿಂಗ್ ಇರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ತಾ ಇರ್ಬೋದು. ಒಂದು ಗ್ರೇ ಕಲರ್ ನಲ್ಲಿ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ 4,25,000 ಹೇಳ್ತಾರೆ, ನೆಗೋಷಿಯಬಲ್ ಕೊಡ್ತಾರೆ. 4,25,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಬನ್ನಿ ಒಳಗಡೆ ಹೋಗಿ ಇನ್ನ ಚೆಕ್ ಮಾಡ್ಕೊಳ್ಳೋಣ. 11 ರಿಜಿಸ್ಟ್ರೇಷನ್ ಶಿಫ್ಟ್ ಯಾವ್ದು ಸರ್ ಇದು? ಮಾರುತಿ ಸ್ವಿಫ್ಟ್ ಡಿಸೈರ್ 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. 1,20,000 ಓಡಿದೆ ವಿತ್ ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಮೇಂಟೆನೆನ್ಸ್ ಓಕೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ ಅರೌಂಡ್ ನಿಮಗೆ 1,00,000 ಇಂದ 1,50,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿದ್ದಾರೆ ಕಸ್ಟಮರ್. ಓಕೆ 5,80,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. 80% ಲೋನ್ ಆಗುತ್ತೆ ಈ ವೆಹಿಕಲ್ ಗೆ. ನೋಡ್ತಾ ಇರ್ಬೋದು ಶಿಫ್ಟ್ ಡಿಸೈರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು. ತುಂಬಾ ಒಂದು ಗುಡ್ ಕಂಡೀಷನ್ ಕ್ಲೀನ್ ಅಲ್ಲಿ ಇದೆ. ಓಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನ ಆಗಿದೆ ನೋಡ್ತಾ ಇರ್ಬೋದು. ಮ್ಯಾಕ್ ವೀಲ್ ಇರಲಿ ಪ್ಲಸ್ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಬೇಕು ಎಲ್ಲ ಹಾಕಿದ್ದಾರೆ. ಓಕೆ ಇದಕ್ಕೆ ಲೋನ್ 80% ಲೋನ್ ಮಾಡ್ಕೊಡ್ತಾರಾ ಸರ್? 80% ಲೋನ್ ಆಗುತ್ತೆ ಸರ್ ನಿಮ್ಗೆ. ಓಕೆ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶಿಫ್ಟ್ ಡಿಸೈರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ ನೆಕ್ಸ್ಟ್ ಇದು ಮಾರುತಿ ಸ್ವಿಫ್ಟ್ ಡಿಸೈರ್ ಸರ್. ಇದು ಡಿಸೈರ್. ಓಕೆ ಪೆಟ್ರೋಲ್ ವೆಹಿಕಲ್ ಇದು. 2013 ಮಾಡಲ್ ಸಿಂಗಲ್ ಓನರ್ ಆರ್ಮಿ ಕಸ್ಟಮರ್ ವೆಹಿಕಲ್ ಇದು. ಓಕೆ ಆರ್ಮಿ ಕಸ್ಟಮರ್ ವೆಹಿಕಲ್ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಜಸ್ಟ್ 55,000 ಕಿಲೋಮೀಟರ್ ಡ್ರೈವ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಮೇಂಟೆನೆನ್ಸ್. ಓಕೆ ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಮೇಂಟೆನೆನ್ಸ್ ಇದೆ. ಗಾಡಿ ನೋಡ್ತಾ ಇರ್ಬೋದು. ಶಿಫ್ಟ್ ಪೆಟ್ರೋಲ್ ನಲ್ಲಿ ಡಿಸೈರ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಬರೀ 50,000 ರನ್ ಆಗಿದೆ ಸರ್ ಇದು. 55,000 ಡ್ರೈವ್ ಆಗಿದೆ ಸರ್ ವಿತ್ ರೆಕಾರ್ಡೆಡ್ ಡ್ರೈವ್ ಸರ್. ಓಕೆ VXI ಪೆಟ್ರೋಲ್ ಡೀಸೆಲ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್, ಆಫಿಷಿಯಲಿ ಯೂಸ್ ಆಗಿದೆ ಇದು ವೆಹಿಕಲ್. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಇದು ಬಂದು 4,90,000 ಹೇಳ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಇದಕ್ಕೂ ಮ್ಯಾಕ್ಸಿಮಮ್ ಒಂದು 50% ಲೋನ್ ಆಗುತ್ತೆ. ಇದಕ್ಕೆ 50% ಲೋನ್ ಮಾಡ್ಕೊಡ್ತಾರ ಮ್ಯಾಕ್ಸಿಮಮ್. ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಪೆಟ್ರೋಲ್ದು ಶಿಫ್ಟ್ ಡಿಸೈರ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ ನೆಕ್ಸ್ಟ್ K67 ರಿಜಿಸ್ಟ್ರೇಷನ್ ಯಾವ್ದು ಸರ್ ಇದು? ಬಲೆನೋ ಮಾರುತಿ ಬಲಿನೋ 2021 ಮಾಡಲ್ ಸಿಂಗಲ್ ಓನರ್ ಝೀಟಾ ವರ್ಷನ್. ಓಕೆ 78,000 ಡ್ರೈವ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಬಲೆನೋ ಏನಾನ ನೋಡ್ತಾ ಇದ್ರೆ ಝೀಟಾ ವೇರಿಯಂಟ್ ಅವೈಲೇಬಲ್ ಇದೆ. ಓಕೆ 67 ಎಲ್ಲಿ ರಿಜಿಸ್ಟ್ರೇಷನ್ ಸರ್ ಇದು? ಇದು ಚಿಂತಾಮಣಿ ಪಾಸಿಂಗ್. ಓಕೆ ಸಿಂಗಲ್ ಓನರ್ ವೆಹಿಕಲ್ ಅಲ್ಲ ಸರ್ ಇದು? ಝೀಟಾ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ ಎಷ್ಟು ರನ್ ಆಗಿದೆ ಇದು? ಸರ್ 78,000 ಡ್ರೈವ್ ಆಗಿದೆ ವಿತ್ ರೆಕಾರ್ಡೆಡ್, ಶೋರೂಮ್ ಮೇಂಟೆನೆನ್ಸ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ರೆಕಾರ್ಡೆಡ್, ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ನೋಡ್ತಾ ಇರ್ಬೋದು. ಬೆಲೆನೋ ಏನಾನ ನೋಡ್ತಾ ಇದ್ರೆ ಝೀಟಾ ಅದರಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ AC, ಪವರ್ ಸ್ಟೀರಿಂಗ್, ಸೆಂಟ್ರಲ್ ಲಾಕ್, ಪವರ್ ವಿಂಡೋಸ್, ಆಟೋಮೇಟಿಕ್ ಫೋಲ್ಡ್, ಆಟೋಮೇಟಿಕ್ ಅಡ್ಜಸ್ಟ್ಮೆಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಸಿಸ್ಟಮ್, ABS, ಅಲೈ ವೀಲ್ಸ್. ತುಂಬಾ ಒಂದು ಒಳ್ಳೆ ಕಂಡೀಷನ್, ಟಾಪ್ ಲೋಡೆಡ್ ಇದೆ ವೆಹಿಕಲ್. ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 7,40,000 ಹೇಳ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದಕ್ಕೂ 80 to 90% ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀರಾ? ಸಿವಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ 90% ಅನ್ನ ಟ್ರೈ ಮಾಡ್ತಾರೆ. ಬಲೆನೋ ಝೀಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ ನೆಕ್ಸ್ಟ್ ಬಂದು ಸರ್ ಟಾಟಾ ಅಲ್ಟ್ರೋಸ್ ಸರ್ 2020 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್. ಓಕೆ ಅಲ್ಟ್ರೋಸ್ K03 ರಿಜಿಸ್ಟ್ರೇಷನ್. ಓಕೆ ಪೆಟ್ರೋಲ್ ವೆಹಿಕಲ್ ಸರ್ ಇದು. ಪೆಟ್ರೋಲ್ ವೆಹಿಕಲ್, ಫುಲ್ಲಿ ಲೋಡೆಡ್. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟಾಟಾದು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅಲ್ಟ್ರೋಸ್ ಅವೈಲೇಬಲ್ ಇದೆ. ಓಕೆ ಸರ್ ಪ್ರೈಸ್ ಬಂದು 6,15,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 6,15,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಮ್ಯಾಕ್ಸಿಮಮ್ 90% ಆಗುತ್ತೆ ಸರ್. 90% ಆಗುತ್ತೆ ಸರ್ ನಿಮ್ಗೆ. ಓಕೆ ಸಿವಿಲ್ ಚೆನ್ನಾಗಿದ್ರೆ 90% ಟ್ರೈ ಮಾಡಿ ಮಾಡ್ಕೊಡ್ತಾರ. ಓಕೆ ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ ಸರ್? ಒಂದು 46,000 ರನ್ ಆಗಿದೆ ಸರ್. 46,000 ರನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು. ಓಕೆ ನೆಕ್ಸ್ಟ್ ಬಂದು ಸರ್ ಹೋಂಡಾ WRV. ಇದು ಬಹಳ ಕಡಿಮೆ ಅಲ್ಲ ಸರ್ ಇದು ವೆಹಿಕಲ್ ಸಿಗೋದು? ಅದೇ ತುಂಬಾ ರೇರೆಸ್ಟ್ ವೆಹಿಕಲ್, ಡೀಸೆಲ್ ವೆಹಿಕಲ್ ವಿತ್ ಸನ್ ರೂಫ್ ಬರುತ್ತೆ ಇದು ನಿಮ್ಗೆ. ಓಕೆ ಲೋ ಬಡ್ಜೆಟ್ 10 lakh ಬಡ್ಜೆಟ್ ಇಂದ ಒಳಗಡೆ ನೀವು ಸರ್ಚ್ ಮಾಡ್ತಿದ್ರೆ ವಿತ್ ಸನ್ ರೂಫ್ ವೆಹಿಕಲ್ ನಿಮ್ಗೆ ಇದು ಅವೈಲೇಬಲ್ ಇದೆ ನೋಡಿ ಸರ್. ಓಕೆ ಇರಬಹುದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್. ಓಕೆ 18 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ MRV ವಿತ್ ಸನ್ ರೂಫ್. ಓಕೆ
ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ 70+ ಡ್ರೈವ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ನೋಡ್ತಾ ಇರ್ಬೋದು ಸನ್ ರೂಫ್ ಅನ್ನ. ಓಕೆ, 8 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ ಇದು ನಿಮ್ಗೆ. ಓಕೆ, 8 lakh ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ವಿತ್ ಗುಡ್ ಲೆದರ್ ಸೀಟ್ ಕವರ್ ಇದೆ. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 70+ ಡ್ರೈವ್ ಆಗಿದೆ ಸರ್. ಓಕೆ, 70+. ಆಲ್ಮೋಸ್ಟ್ 80% ಲೋನ್ ಆಗುತ್ತೆ ಇದಕ್ಕನ 80% ಲೋನ್ ಆಗುತ್ತೆ ನಿಮ್ಗೆ. ಒಂದು 8 lakhs ನಲ್ಲಿ ವಿತ್ ಸನ್ ರೂಫ್ ಫೀಲಿಂಗ್ ಆಗ್ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಟೊಯೋಟಾ ಇನೋವಾ ಸರ್. ಇನ್ನೋವಾ ತುಂಬಾ ಡಿಮಾಂಡೆಡ್ ವೆಹಿಕಲ್, K51 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು. 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್. 1,10,000 ಡ್ರೈವ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡೆಡ್ ಇದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಓಕೆ, ಹಿಸ್ಟ್ರಿ ವಿತ್ ಹಿಸ್ಟ್ರಿ ಜೊತೆಗೆ ಸಿಗುತ್ತೆ. ಇನ್ನೋವಾ 7 seater ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸರ್. 1,10,000 ವಿತ್ ಶೋರೂಮ್ ರೆಕಾರ್ಡೆಡ್ ಇದೆ. 1,10,000 ರನ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ನೋಡ್ತಾ ಇರ್ಬೋದು ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು 50% ಟೈರ್ ಇದೆ. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ. ಇನ್ನೋವಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಪ್ರೈಸ್ ಏನ್ ಹೇಳಿದೀರಾ ಸರ್ ಇದು? ಸರ್ ಇದು ಒಂದು 12,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಯಾವ್ದನ ವೆಹಿಕಲ್ ಇಷ್ಟ ಆಗಿದ್ರೆ 80% ಲೋನ್ ಆಗುತ್ತೆ ನಿಮ್ಗೆ. ಓಕೆ ಓಕೆ ಓಕೆ, ನೆಕ್ಸ್ಟ್ ಸರ್ 1.5 ಲಕ್ಷ ಒಳಗಡೆ ನೀವು ಸರ್ಚ್ ಮಾಡ್ತೀನಿ ಅಂದ್ರೆ ಸರ್ ಮಾರುತಿ ಜೆನ್ನು 2000 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಓಕೆ, ಒಳ್ಳೆ ವೆಲ್ ಮೇಂಟೈನ್ ಆಗಿದೆ, ಗುಡ್ ಕಂಡೀಷನ್ ಇದೆ ನಿಮ್ಗೆ. VXI ಓಷನ್ ಸರ್ ಇದು ನಿಮ್ಗೆ. ಓಕೆ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನ ಆಗಿದೆ ಇದಕ್ಕೆ. ಹೌದು ಸರ್, ಅಲೆ ವೀಲ್ಸ್ ಮತ್ತೆ ಇಂಟೀರಿಯರ್ಸ್ ಪ್ರತಿಯೊಂದನ್ನು ಹೊಸದಾಗಿ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್. ಜಸ್ಟ್ 1,30,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. 1,30,000 ಟೂ ವೀಲರ್ ಪ್ರೈಸ್ ನಲ್ಲಿ ನೀವು ಝೆನ್ ಕೊಡ್ತಾ ಇದ್ದೀರಾ. ಒಳ್ಳೆ ಗುಡ್ ಕಂಡೀಷನ್ ಇರೋ ವೆಹಿಕಲ್ ಸಿಗುತ್ತೆ ಸರ್ ನಿಮ್ಗೆ. ಓಕೆ, ನೋಡ್ತಾ ಇರ್ಬೋದು ನಿಮ್ದು 1,30,000 ಏನಾನ ಬಜೆಟ್ ಇದ್ರೆ ಅದರಲ್ಲಿ ನಿಮ್ಗೆ ಕಾರ್ ಸಿಗುತ್ತೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. 1,30,30,000 ನೆಗೋಷಿಯಬಲ್ ಆಗುತ್ತೆ ನಿಮ್ಗೆ. ಓಕೆ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಓನರ್ ಎಷ್ಟು ಸರ್ ಇದು? ಸೆಕೆಂಡ್ ಓನರ್ ಅಲ್ಲಿ ಇದೆ ಸರ್ ವೆಹಿಕಲ್. ಸೆಕೆಂಡ್ ಓನರ್. AC ಗಿಸಿ ಎಲ್ಲ ರನ್ನಿಂಗ್ ಇದೆ ಸರ್? ಎಲ್ಲ ರನ್ನಿಂಗ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ 2 ಡೋರ್ ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿ. ಓಕೆ, ಫ್ರಂಟ್ 2 ವಿಂಡೋಸ್ ಪವರ್ ವಿಂಡೋಸ್ ಇದೆ. ನೋಡ್ತಾ ಇರ್ಬೋದು 1,30,30,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಯಾವ್ದನ ವೆಹಿಕಲ್ ಇಷ್ಟ ಆಗಿದ್ರೆ ಬನ್ನಿ ಶೋರೂಮ್ಗೆ ವಿಸಿಟ್ ಮಾಡಿ. ಇವ್ರ ನಂಬರ್ ಹಾಕಿರ್ತೀನಿ. ಇಷ್ಟು ನೋಡ್ತಾ ಇರ್ಬೋದು ಒಂದು ಒಳ್ಳೆ ಪ್ರೈಸ್ ನಲ್ಲಿ ಕೊಡ್ತಾರೆ. ಏನ್ ಪ್ರೈಸ್ ಹೇಳಿದಾರೆ ಅದು ಫಿಕ್ಸ್ ಇರಲ್ಲ. ಶೋರೂಮ್ಗೆ ವಿಸಿಟ್ ಮಾಡಿ. ಆಲ್ಮೋಸ್ಟ್ ಪ್ರಸನ್ನ ಸರ್ ನಾವು ಒಂದು 20+ ವೆಹಿಕಲ್ಸ್ 20+ 30+ ವೆಹಿಕಲ್ಸ್ ರಿವ್ಯೂ ತಗೊಂಡಿದ್ವಿ. ಎಲ್ಲ ನೀವು ಬಜೆಟ್ ನಲ್ಲಿ ವೆಹಿಕಲ್ ತೋರಿಸಿದಿರಾ, ಎಲ್ಲ ಟಾಪ್ ಕಂಡೀಷನ್ ವೆಹಿಕಲ್ಸ್ ತೋರಿಸಿದೀರಾ. ತುಂಬಾ ನಮ್ಗೆ ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಯ್ತು. ಪ್ಲಸ್ ಇನ್ನೊಂದು ಏನಂದ್ರೆ ಸರ್, ನಮ್ಮ ವ್ಯೂವರ್ಸ್ಗೆ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಇಲ್ಲಿ ತಗೊಂಡ್ರೆ ಏನ್ ಬೆನಿಫಿಟ್ ಇದೆ ನಿಮ್ ಶೋರೂಮ್ ಕಡೆಯಿಂದ ಅಂತ ಒಂಚೂರು. ನಮ್ದು ಕಾರ್ಮಾರ್ಟ್ ಅಂತ ಹೋಗಾದಿ ಸೆಕೆಂಡ್ ಸ್ಟೇಜ್ ಆಪೋಸಿಟ್ ವಾಟರ್ ಕ್ಲಿಯರ್ ಅಪಾರ್ಟ್ಮೆಂಟ್ ಎದುರುಗಡೆನೆ ಇರೋದು, ಆಪೋಸಿಟ್ ಅಲ್ಲಿನೇ ಇರೋದು. ಹೋಗಾದಿ ಸೆಕೆಂಡ್ ಸ್ಟೇಜ್ ಅಲ್ಲಿ ನಮ್ಮ ಆಫೀಸ್ ಅಲ್ಲಿ ನೀವು ಬೈ ಮಾಡ್ತು ಅಂದ್ರೆ ಸರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್ ಗಳು ಸಿಗುತ್ತೆ. ವಿತ್ ಶೋರೂಮ್ ರೆಕಾರ್ಡೆಡ್ ಶೋರೂಮ್ ಮೇಂಟೆನೆನ್ಸ್ ಇರೋ ವೆಹಿಕಲ್ ಗಳೇ ಸಿಗುತ್ತೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್ ಗಳು ನಿಮ್ಗೆ ಸಿಗುತ್ತೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಫ್ರೀ ವೆಹಿಕಲ್ ಗಳು ಸಿಗುತ್ತೆ ಸರ್. ಅದಲ್ಲದಂತೆ ನಾವು ನಿಮ್ಗೆ ಬೇಕಾದ್ರೆ ನೀವು ವೆಹಿಕಲ್ ಚೆಕ್ ಮಾಡಿಸ್ಕೊತೀನಿ ಅಂದ್ರೆ ನೀವು ಶೋರೂಮ್ ಅಲ್ಲೇ ಚೆಕ್ ಮಾಡಿಸಿ ನೀವು ಬೈ ಮಾಡಬಹುದು ಸರ್. ಓಕೆ, ಅವ್ರದ್ದು ಬೇಕಿದ್ರೆ ಡೌಟ್ ಇದ್ರೆ ಅದೇ ಯಾವ ಬ್ರ್ಯಾಂಡ್ ಇರುತ್ತೆ ಆ ಬ್ರ್ಯಾಂಡ್ ನಲ್ಲಿ ಶೋರೂಮ್ ನಲ್ಲಿ ಚೆಕ್ ಮಾಡಿ ಹಿಸ್ಟ್ರಿ ತಗೊಂಡು ಪರ್ಚೇಸ್ ಮಾಡಬಹುದು. ಪ್ಲಸ್ ಈಗ ಕೆಲವು ವ್ಯೂವರ್ಸ್ ಹತ್ರ ಓಲ್ಡ್ ವೆಹಿಕಲ್ಸ್ ಇರುತ್ತೆ, ಎಕ್ಸ್ಚೇಂಜ್ ನಲ್ಲಿ ವ್ಯಾಲ್ಯೂ ಮಾಡಿ ನಾವು ಎಕ್ಸ್ಚೇಂಜ್ ಮಾಡಿ ವ್ಯಾಲ್ಯೂ ಕರೆಕ್ಟ್ ಕೊಡ್ತೀರಾ ಸರ್? ವ್ಯಾಲ್ಯೂ ಚೆನ್ನಾಗಿ ಏನು ವ್ಯಾಲ್ಯೂ ಇರುತ್ತೆ ಅದನ್ನ ನಾವು ಕರೆಕ್ಟ್ ಆಗಿ ಕೊಟ್ಟು ನಾವು ಬೈ ಮಾಡಿ ಅವ್ರು ಯಾವ ವೆಹಿಕಲ್ ಬೈ ಮಾಡ್ತಾರೆ ಆ ವೆಹಿಕಲ್ ನಾವು ಕೊಡ್ತೀವಿ ಸರ್. ಒಳ್ಳೆ ಗುಡ್ ಕಂಡೀಷನ್ ಇರೋ ವೆಹಿಕಲ್ ಗಳೇ ಕೊಡ್ತೀವಿ ಸರ್. ಓಕೆ, ಈಗ ಇಲ್ಲಿ ತಗೊಂಡ್ರೆ ನಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಇರುತ್ತೆ, ಕ್ಲಿಯರ್ ಇರುತ್ತೆ. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ಟ್ರಾನ್ಸ್ಫರ್ ಮಾಡಿ ಕೊಡೋದು ಸರ್. ಓಕೆ, ಈಗ ಸರೌಂಡಿಂಗ್ ನಮ್ದು ವ್ಯೂವರ್ಸ್ ಏನಂದ್ರೆ ಮೈಸೂರು ಬಿಟ್ಟು ಆಚೆ ಹೊರಗಡೆ ಅವ್ರು ಇರ್ತಾರ, ಒಂದು 30-40 ಕಿಲೋಮೀಟರ್ ಡಿಸ್ಟೆನ್ಸ್, ಅವ್ರಿಗನ ಬೆನಿಫಿಟ್ ಹಂಗೆ ಕೊಡ್ತೀರಾ ಸರ್? ಸರ್ವಿಸ್ ಹಂಗೆ ಕೊಡ್ತೀರಾ? 50 ಅಬೋ ಕಿಲೋಮೀಟರ್ಸ್ ಇರೋ ವೆಹಿಕಲ್ ಗಳಿಗೆ ಹಿಂಗೆ ಅಂದ್ರೆ ನಾವು ಫೋಟೋದಲ್ಲಿ ಆಗ್ಲಿ ಮತ್ತೆ ನಿಮ್ದು ಆನ್ಲೈನ್ ಏನಾನ ಇದೆ ಸರ್? ಈಗ ಹೊರಗಡೆ ಅವರು ನೋಡ್ಬೇಕಂದ್ರೆ ಡೀಟೇಲ್ಸ್ ಕೇಳ್ಬೇಕಂದ್ರೆ ನಿಮ್ದು ಆನ್ಲೈನ್ ಏನಾನ ಇದೆ ಸರ್? ಇದೆ ಸರ್, ನಮ್ದು ಆನ್ಲೈನ್ ಅಲ್ಲಿ ಇದೆ. ನಂಬರ್ ಹಾಕಿರ್ತೀನಿ ನಾನು, ನಿಮ್ ಕೆಳಗಡೆ ನಂಬರ್ ಹಾಕಿರ್ತಾರೆ. ಆ ನಂಬರ್ ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಮಾಡಿ ನಿಮ್ ಫೋಟೋ ಅಂಡ್ ಡೀಟೇಲ್ಸ್ ಯಾವ ವೆಹಿಕಲ್ ಕೇಳ್ತೀರಾ ಎಲ್ಲ ಮಾಹಿತಿ ನಾವು ಕಳ್ಸಿಕೊಡ್ತೀನಿ. ನೀವು ಯಾವ ವೆಹಿಕಲ್ ಹೇಳ್ತೀರಾ ಅದನ್ನ ಬಂದು ಇಲ್ಲೇ ಖುದ್ದಾಗಿ ನೀವು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಓಕೆ ಅಂದ್ರೆ ಮಾಡ್ತೀವಿ. ಲೋನ್ಸ್ ಅಂದ್ರೆ ಸರೌಂಡಿಂಗ್ 100 ಕಿಲೋಮೀಟರ್ ಮಾಡ್ಕೊಡ್ತೀವಿ. ಒಳಗಡೆ ಎನಿ ವಿಲೇಜ್ ಆಗ್ಲಿ ಎಲ್ಲ ಆಗ್ಲಿ ವಿತಿನ್ 3 days ಅಲ್ಲಿ ನಾನು ಲೋನ್ ಮಾಡ್ಕೊಡ್ತೀರಾ? ಟರ್ಮ್ಸ್ ಅಂಡ್ ಕಂಡೀಷನ್ ಏನಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕು, 750 ಅಬೋ ಇರಬೇಕು. ಆಧಾರ್ ಮೇನ್ ಲೋನ್ ಮಾಡಿಸ್ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಏನೇನಂದ್ರೆ ಆಧಾರ್, ಪ್ಯಾನ್, ವೋಟರ್ ID, 6 month ಬ್ಯಾಕ್ ಸ್ಟೇಟ್ಮೆಂಟ್,
ಓನ್ ಹೌಸ್ ಲೈಟ್ ಇರ್ಬೇಕು. ಅಷ್ಟಿದ್ರೆ ಸಾಕು, ನೀವು 3 ಡೇಸ್ ವಿತ್ ಇನ್ 3 ಡೇಸ್ ನಲ್ಲಿ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀರಾ ಲೋನ್? ಹೌದು ಸರ್, ವಿತ್ ಇನ್ 3 ಡೇಸ್ ಅಲ್ಲಿ ಅರೌಂಡ್ 100 ಕಿಲೋಮೀಟರ್ ಒಳಗಡೆ ಎನಿ ವಿಲೇಜ್ ಬಂದ್ರು ನಾವು ಮಾಡ್ಕೊಡ್ತೀವಿ. ಓಕೆ, ಕೆಲವು ಜನ ನಮ್ಮ ವ್ಯೂವರ್ಸ್ ಗೆ ಅವ್ರದ್ದು ಗಾಡಿದು ಟೆಕ್ನಿಕಲಿ ಗೊತ್ತಿರಲ್ಲ, ನೀವು ಪರ್ಚೇಸ್ ಮಾಡಿರ್ತೀರಾ, ನೀವು ಸೇಲ್ ಮಾಡ್ತಿರಲ್ಲ ಸರ್, ಏನೇನ್ ನೀವು ಚೆಕ್ ಮಾಡಿರ್ತೀರಾ ಸರ್? ಇಂಜಿನ್, ಓಕೆ, ಇಂಜಿನ್ ರಿಲೇಟೆಡ್ ಎಲ್ಲ, ಇಂಜಿನ್ ರಿಲೇಟೆಡ್, ಓಕೆ, ಐ ಮೀನ್ ಬಾಡಿ, ಆಕ್ಷನ್ ಫ್ರೀ ಇರಬೇಕು, ರಿಪ್ಲೇಸ್ಮೆಂಟ್ ಏನಿದೆ ಅದನ್ನೆಲ್ಲ ಪ್ರತಿಯೊಂದನ್ನು ಚೆಕ್ ಮಾಡಿ ನಾವು ಪಾರ್ಕಿಂಗ್ ಸೆಲ್ ಗೆ ಹಾಕೊಂಡಿರ್ತೀವಿ. ಓಕೆ ಓಕೆ, ಎಲ್ಲ ಚೆಕ್ ಮಾಡಿರ್ತೀರಾ. ಹೊಸೊಬ್ರಿಗೆ ಟೆಕ್ನಿಕಲಿ ನಾಲೆಜ್ ಇಲ್ಲ ಅಂದ್ರೆನಾ ನೀವು ಆ ಬೇಸಿಕ್ ಏನಿರುತ್ತೆ ಇಂಜಿನ್ ರಿಲೇಟೆಡ್, ಸಪೋಸ್ ಗಾಡಿ ಆಕ್ಸಿಡೆಂಟ್ ಆಗಿದೆ ಅದು ಎಲ್ಲ ಫ್ರೀ ಇರುತ್ತೆ, ಟೆನ್ಷನ್ ಫ್ರೀ ತಗೊಂಡ್ ಹೋಗ್ಬಹುದು. ಪ್ಲಸ್ ಏನಾನ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇದ್ರೆನಾ ನೀವು ಸಾರ್ಟ್ ಔಟ್ ಮಾಡಿ ಕೊಡ್ತೀರಾ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ನಮ್ FI ಟೈಮ್ಸ್ ಕಡೆಯಿಂದ ಬಂದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಏನಿರುತ್ತೆ ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ ನಾವು ಕೊಡೋಣ ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು. ಮತ್ತೆ ಹೊಸ ಸ್ಟಾಕ್ ಬಂದಾಗ ಬಂದು ನಾವು ರಿವ್ಯೂ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.